2025-26ನೇ ಸಾಲಿನ ಆವನಿ ಹೋಬಳಿಯ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತಹ ನಮ್ಮ ಇಕ್ಕೆಲುಗಳಲ್ಲಿ ಆ ಕಡೆ ಈ ಕಡೆ ಇರುವ ಕ್ರೀಡಾ ಜ್ಯೋತಿಗಳ ಜೊತೆಯಲ್ಲಿದ್ದೀವಿ. ಇವರ ಜೊತೆಯಲ್ಲಿ ಕೂತಿರೋದೇ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಾಧಕರು ಆಗಿರುವಂತಹ ಶ್ವೇತಾ ಮೇಡಮ್ ಅವರು ಆಗಿರುವಂತಹ ಅಂತಾರಾಷ್ಟ್ರೀಯ ಕ್ರೀಡಾ ಶ್ವೇತಾ ಮೇಡಮ್ ಅವರೇ ಹಾಗೂ ನಮ್ಮ ನೋಡಿ ದೇಹ ಕುಬ್ಜರಾಗಿದ್ದರೂ ಸಹ ಅವಕಾಶ ಕೊಡಿ, ಅನುಕಂಪ ಬೇಡ, ಅವಕಾಶ ಕೊಡಿ. ಯಾವತ್ತು ಕೂಡ ನಾವು ಜೀವನದಲ್ಲಿ ಹೆಂಗಿರ್ಬೇಕಂದ್ರೆ ಅನುಕಂಪ, ಕೈ ಚಾಚಬಾರ್ದು. ನನಗೆ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ, ನಾನು ಸಾಧನೆ ಮಾಡ್ತೀನಿ ಅನ್ಬೇಕು. ಆ ರೀತಿಯ ಸಂದೇಶವನ್ನು ಕೊಟ್ಟಂತಹ ಕೆ ವೆಂಕಟೇಶ್ ಅವರೇ, ಹಾಗೆ ಇದನ್ನೆಲ್ಲ ನಮ್ಮನ್ನೆಲ್ಲ ನಮ್ಮ ಶಿಕ್ಷಣ ಇಲಾಖೆಗೆ ಕೈ ಜೋಡಿಸಿ ಮಹಾದಾನಿಗಳು ಆಗಿರುವಂತಹ ವಿದ್ಯಾರ್ಥಿಗಳಿಗೆ, ನಿಮಗೂ ನಮಗೂ ನಮ್ಮ ಇಲಾಖೆಗೆ ದಾನಿಗಳು ಆಗಿರುವಂತಹ ಶ್ರೀಮತಿ ಸೌಂದರ್ಯ ಮೇಡಮ್ ಅವರ ಪತಿಯಾಗಿರುವಂತಹ ರಘು ಸರ್ ಅವರೇ ಮತ್ತು ಅವರ ಧರ್ಮಪತ್ನಿ ಆಗಿರುವಂತಹ ಅರ್ಪಿತಾ ಮೇಡಮ್ ಅವರೇ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷರ ವೆಂಕಟೇಶ್ ಸರ್ ಮತ್ತು ತಂಡದವರೇ, ಮತ್ತೆ ನಮ್ಮ BRC ಕೋಆರ್ಡಿನೇಟರ್ ಸೋಮೇಶ್ ಸರ್ ಅವರೇ, ಮತ್ತೆ ಎಲ್ಲ ನಮ್ಮ ಶಿಕ್ಷಕರ ಎಲ್ಲ ಸಂಘಗಳ ಮಿತ್ರರೇ ಮತ್ತು ಎಲ್ಲ ECOಗಳೇ, CRPಗಳೇ, BRPಗಳೇ ಮತ್ತೆ ಎಲ್ಲ ಸಹ ಶಿಕ್ಷಕ ಮಿತ್ರರೇ, ಎಲ್ಲ ವಿದ್ಯಾರ್ಥಿಗಳೇ, ನಿನ್ನೆ ತಾನೇ ಒಂದು ಕ್ರೀಡೆ, ನಿನ್ನೆ ಹೋಬಳಿ ಲೆವೆಲ್ ಮಟ್ಟ ರಾಯಲ್ಪಾಡ್ ಹೋಬಳಿ ಅಂತ ಶ್ರೀನಿವಾಸ ತಾಲೂಕಲ್ಲಿ ಉದ್ಘಾಟನೆ ಮಾಡುವಾಗ ಪದೇ ನಮ್ಮ MLA ಸಾಹೇಬ್ರ ಹತ್ರ ಅಲ್ಲಿ ಕೂಡ ನಾವು ಪ್ರಸ್ತಾವನೆ ಮಾಡಿದ್ದೀವಿ. ಎಲ್ಲ ಶಿಕ್ಷಣ ಯಾವ ರೀತಿ ಬೇಕೋ ಅದೇ ರೀತಿ ದೈಹಿಕ ಶಿಕ್ಷಣ ಅವಶ್ಯಕವಾಗಿದೆ. ಅವರನ್ನು ಕೂಡ ಅತಿ ಶಿಕ್ಷಕರನ್ನಾಗಿ ಯಾಕೆ ತಗೋಬಾರ್ದು? ಆರೋಗ್ಯ ಹಾಸ್ಪಿಟಲ್ ಓಪನ್ ಮಾಡೋದಕ್ಕಿಂತ, ಹಾಸ್ಪಿಟಲ್ ಎಲ್ಲ ಓಪನ್ ಮಾಡೋದಕ್ಕಿಂತ ಒಬ್ಬ ದೈಹಿಕ ಶಿಕ್ಷಕರನ್ನು ಒಂದು ಶಾಲೆ ಕೊಟ್ಟರೆ ಎಷ್ಟೋ ಮಕ್ಕಳಿಗೆ ಆರೋಗ್ಯ ಕಾಪಾಡ್ದಂಗಿರುತ್ತೆ, ಎಷ್ಟೋ ಜನ ಕಾಪಾಡ್ದಂಗಿರುತ್ತೆ. ಅದು ನಮ್ಮ ಸರ್ಕಾರ ಮನ್ಕೊಳ್ಬೇಕು. ಹಾಸ್ಪಿಟಲ್ಸ್ ಓಪನ್ ಮಾಡ್ತಾ ಇರೋದು ಮಾಡಿ ಆರೋಗ್ಯ ಅದಕ್ಕಿಂತ ದೈಹಿಕ ಶಿಕ್ಷಣ ಕೊಡಿಯಪ್ಪ, ಸಮಾಜಕ್ಕೆ ಆರೋಗ್ಯವನ್ನು ಕಾಪಾಡ್ಕೊಡೋಣ ಅಂತ ಹೇಳಿದ್ವಿ. ಇಲ್ಲ, ವಿಧಾನಸೌಧದಲ್ಲಿ ಇದನ್ನು ಜಾಸ್ತಿ ತಪ್ಪದೆ ಇದನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಈ ಸ್ಥಳ ನಮ್ಮ ಮೇಡಮ್ ಅವರು ಓಡಾಡಿರುವ ಸ್ಥಳ. ಈ ಹೆಜ್ಜೆ ಗುರುತುಗಳಲ್ಲಿ ನಾವು ಓಡಾಡ್ತಾ ಇರೋದೇ ನಮ್ಮ ಪುಣ್ಯ. ಅವರ ಕಲಾವಂತಿಕೆ, ಅವರ ಒಂದು ನೋಡಿದಾಗ ಅವರ ಒಂದು ನಟನೆ ಬಹಳ ಅವರಲ್ಲಿದ್ದ ಒಂದು ಮೇಧಸ್ಸು, ಅಂತ ಕಡೆ ನಾವೆಲ್ಲ ಓಡಾಡ್ತಾ ಇರೋದು ನಾವೆಲ್ಲ ಪುಣ್ಯವಂತರು ಅಂತ ಭಾವಿಸ್ತಾರೆ. ಹಾಗೆ ಇನ್ನೊಂದು ನಮ್ಮ ರಘುವರಲ್ಲಿ ಒಂದು ಮನವಿ ನಾವು, ಮತ್ತು ಅವರ ಧರ್ಮಪತ್ನಿಯಲ್ಲಿ ಕೂಡ ಒಂದು ಮನವಿ. ಇದು ಒಂದು ಸೌಂದರ್ಯ ಮೇಡಮ್ ಅವರ ಒಂದು ಸ್ಥಳ. ಇದು ಇಲ್ಲಿ ಮಕ್ಕಳಿಗೆ ಸಾಂಸ್ಕೃತಿಕವಾಗಿ ಮುಂದಿನ ದಿನಗಳಲ್ಲಿ ಇವರು ಕೂಡ ಮೇಡಮ್ ಅವರ ರೀತಿಯಲ್ಲಿ ಮಾಡುವ ಹಾಗೆ ಇಲ್ಲಿ ಏನಾದರೂ ಕಲಾ ಮಂದಿರ, ಕ್ರೀಡೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಮಾಡ್ತಾ ಇದ್ರು, ಸಾಂಸ್ಕೃತಿಕವಾಗಿ ಕಲಾ ರೀತಿಯಲ್ಲಿ ಅವರಿಗೆ ನಾಟ್ಯ ಆಗಿರ್ಬೋದು, ಇಂಥವೆಲ್ಲ ಒಂದು ಸಾಂಸ್ಕೃತಿಕ ಕೇಂದ್ರ ಇಲ್ಲಿ ಏನಾದರೂ ಅವ್ರ ಮನಸ್ಸು ಮಾಡಬೇಕು ಅಂತ ಅವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅವರ ಹೆಸರು ಹಾಗೆ ಚಿರಋಣಿಯಾಗಿ ಇವರಲ್ಲಿ ಉಳಿಲಿ. ಈ ಮಕ್ಕಳು ಆ ಭಾವನೆಯಲ್ಲಿ, ಈಗ ಬರೀ ಡಿಗ್ರಿಗಳು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಮನುಷ್ಯರಲ್ಲಿ ಇವಾಗ ಸ್ಕಿಲ್ ಬೇಕಾಗಿದೆ. ಈಗ ನಾವು ಜಬರ್ದಸ್ತ್ ಇವೆಲ್ಲ ನೋಡಿದಾಗ
ಅವ್ರೇನೆಲ್ಲ ಡಿಗ್ರಿಗಳು ಜಾಸ್ತಿ ಮಾಡಿಲ್ಲ. ಮನೆ ಗೌನ್ಬಲ್ಲಿಗೆಲ್ಲ ಕರ್ಸಿದ್ವಿ, ನಮ್ಮ ಊರಿಗೆ ಕರ್ಸಿದ್ವಿ ಜಬರ್ದಸ್ತ್ ತಂಡನು. ನಾನು ಇಂಥವೆಲ್ಲ ಸ್ವಲ್ಪ ಕ್ರಿಯೇಟಿವಿಟಿ ಮಾತಾಡೋದು ಜಾಸ್ತಿ ಅವ್ರ ಹತ್ರ. ನೀವೇನು ಓದಿದ್ದೀರಿ ಅಂತ ಕೇಳಿದ್ವಿ. ನಾನು 7th ಫೇಲ್ ಅಂದ್ರು. ಆದ್ರೆ ಅವ್ರ ಕಲೆ ಮಾತ್ರ ಎಷ್ಟು ಡಿಗ್ರಿಗಳು ಹೊಡೆದ್ರು ಆಗಲ್ಲ, ಎಷ್ಟು ಡಿಗ್ರಿಗಳು ಮಾಡಿದ್ರು. ಆ ರೀತಿ ಆ ಕಲೆಯನ್ನು ರೂಢಿಸ್ಕೊಂಡು ನಾವು ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ಅವರಲ್ಲಿ ಕೇಳ್ಕೊಳ್ತಾ ಇದ್ವಿ. ಅವರ ಒಂದೇ ಒಂದು ಹೇಳ್ಬೇಕಾಗಿದೆ, ಯಾಕಂದ್ರೆ ಒಳ್ಳೆ ವಿಚಾರಗಳು ಹೇಳಲ್ಲ ಅಂತ. ಮೇಡಮ್ ಅವರು ಒಂದು ಪಿಕ್ಚರಲ್ಲಿ ನಾಟ್ಯ ಮಾಡುವಾಗ ಪವಿತ್ರ ಬಂಧಂ ಅದರಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ, ಅವಾಗಲೇ ತೋರಿಸ್ಬಿಟ್ಟಿದ್ದಾರೆ ಆ ಪಿಕ್ಚರಲ್ಲಿ, ಇತ್ತೀಚೆಗೆ ವಿಚ್ಛೇದನಗಳು ಜಾಸ್ತಿ ಆಗ್ಬಿಡ್ತಾ ಇದೆ ಜನಗಳಲ್ಲಿ. ಆಮೇಲೆ ಹೆಣ್ಣು ಮಕ್ಕಳಲ್ಲಿ ಒಳ್ಳೆ ಗುಣಗಳಿಲ್ಲದೆ, ಗಂಡು ಮಕ್ಕಳಲ್ಲೂ ಇಲ್ಲದೆ ವಿಚ್ಛೇದನಗಳು ಜಾಸ್ತಿ ಆಗ್ಬಿಡ್ತಾ ಇದೆ. ಆವತ್ತೇ ಮೇಡಮ್ ಅವರು ಆ ಪವಿತ್ರ ಬಂಧಮಲ್ಲಿ ನಟನೆ ಮಾಡುವಾಗ ಒಂದು ಮಾತು ಹೇಳ್ತಾರೆ. ಆ ತಾಳಿ ತೆಗೆಯುವಾಗ ಹೇಳ್ತಾರೆ, ನೋಡಿ ಯೋಚನೆ ಮಾಡಿ ಅಂತಾರೆ. ಆ ವೆಂಕಟೇಶನ್ ಅಲ್ಲಿ ಪಾತ್ರ ಮಾಡುವಾಗ ನನಗೆ ನಿಮ್ಗೇನು ಅನಿಸ್ತಾ ಇಲ್ವಾ ಅಂತಾರೆ. ಇನ್ನು ತೆಗೆದುಬಿಟ್ಟು ನಾನು ಮನೆಗೆ ಹೋಗ್ಬಿಟ್ರೆ ನಿಮ್ಗೇನು ಅನಿಸಲ್ವಾ ಅಂತಾರೆ. ಅವರು ಫಾರಿನಲ್ಲಿ ಓದ್ಕೊಂಡ್ ಬಂದಿರ್ತಾರೆ. ಅವರಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಅರಿವೇ ಇರೋದಿಲ್ಲ. ಅವರಪ್ಪ ಫಾರಿನಲ್ಲಿ ಓದಿಸಿರ್ತಾರೆ ವೆಂಕಟೇಶದ್ದು. ಅವರಿಗೆ ಆ ಪಿಕ್ಚರಲ್ಲಿ ನಟನೆ ಆ ರೀತಿ, ಅವರಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆನೇ ಗೊತ್ತಿರಲ್ಲ. ಓನ್ಲಿ ಅಗ್ರಿಮೆಂಟ್ ಮ್ಯಾರೇಜ್ ನೋಡಿ, ನಾವು ಅಗ್ರಿಮೆಂಟ್ ಮ್ಯಾರೇಜ್ ಮಾಡಿದೀವಿ, ಅಗ್ರಿಮೆಂಟ್ ಆಗಿದೆ, ಅಗ್ರಿಮೆಂಟ್ ಮುಗಿದಿದೆ, ನೀವು ನಿಮ್ಮ ಮನೆಗೆ ಹೋಗ್ಬೋದು ಅಂತಾರೆ. ಆ ಪಿಕ್ಚರಲ್ಲಿ ಯಾವ ರೀತಿ ಫಾರಿನ್ ಕಲ್ಚರ್ಗೂ ನಮ್ಮ ಕಲ್ಚರ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳು ನೀವು ಇದ್ದೀರಿ, ಅರ್ಥ ಮಾಡ್ಕೋಬೇಕು ಕಲ್ಚರ್ ಅನ್ನೋದು. ಅದಕ್ಕೆ ಆ ತಾಳಿ ಅನ್ನೋದು ಎಷ್ಟು ಅದಕ್ಕೆ ಪವಿತ್ರ ಇದೆ ಅಂದ್ರೆ ಅಷ್ಟು ಪವಿತ್ರ ಇದೆ ಅಂತ ಆ ಪಿಕ್ಚರಲ್ಲಿ ನೋಡ್ಬೇಕು. ಒಮ್ಮೆ ನೀವೆಲ್ಲ ನೋಡಿರ್ತೀರಿ, ಒಮ್ಮೆ ಒಂದ್ಸಲಿ ನೋಡಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಯಾವ ಮಟ್ಟದಲ್ಲಿ ಇರಬೇಕು ಅಂತ ಎಲ್ಲ ಹೆಣ್ಮಕ್ಳು ಯೋಚನೆ ಮಾಡ್ಬೇಕಾಗಿದೆ. ಅಂತ ಅಂತ ನಟನೆಯನ್ನು ಮಾಡಿರುವಂತಹ ಮೇಡಮ್ ಅವರ ಸ್ಥಳ ಇದು. ಅದಕ್ಕೋಸ್ಕರ ಇಲ್ಲಿ ಕಲಾಪೋಷಿತವಾಗಿ ಮನಸ್ಸು ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ, ಅವರು ಶೈಕ್ಷಣಿಕವಾಗಿ ಕೂಡ ಎಲ್ಲಾ ರೀತಿಯಲ್ಲಿ ನಮ್ಮ ಸಹಕಾರ ನೀಡ್ತಾ ಇದ್ದಾರೆ. ನಾವು ಬರೀ ನಮ್ಮ ತಂಡ ನಮ್ಮ ಶಿಕ್ಷಕರು ಬಹಳ ಕಾಯ ವಾಚ ಮನಸ್ಸ ಇಂಥ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಎಲ್ಲವೂ ಸರ್ಕಾರದ ಸವಲತ್ತುಗಳು ಸಾಕಾಗಲ್ಲ ನಮಗೆ. ಅವ್ರಿಗೆ ಏನ್ ಬೇಕೋ ಮಾಡಬೇಕು ಅಂತಿದ್ದೀವಿ, ನಮ್ಮ ಹತ್ರ ಇಲ್ಲ. ಆ ಒಂದು ಕಾರಣಕ್ಕೆ ದಯವಿಟ್ಟು ಇಂಥ ಮಹಾದಾನಿಗಳು ಬಂದು ಈ ರೀತಿಯ ಮಕ್ಕಳಿಗೆ ಸಹಾಯ ಮಾಡ್ತಾ ಇರೋದ್ರ ಮಗ ಧನ್ಯ. ಅವರು ಆರೋಗ್ಯ, ರಘು ಮತ್ತು ಅವರ ಧರ್ಮಪತ್ನಿಯವರ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಮತ್ತೊಮ್ಮೆ ವೃದ್ಧಿಸ್ಲಿ ಅಂತ ನಮ್ಮೆಲ್ಲ ಶಿಕ್ಷಣ ಇಲಾಖೆ ಪರವಾಗಿ, ಎಲ್ಲ ಮೇಷ್ಟ್ರ ಪರವಾಗಿ ಮತ್ತೆ ವಿದ್ಯಾರ್ಥಿಗಳ ಪರವಾಗಿ, ಇಲ್ಲಿ ವೇದಿಕೆ ಪರವಾಗಿ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ಕ್ರೀಡೆ, ಈಗ ಮೇಡಮ್ ಅವರು ವಾಲಿಬಾಲ್ ಪ್ಲೇಯರು, ಮೇಡಮ್ ಮತ್ತು ವಾಲಿಬಾಲ್ ಆಡಿಸ್ತೀವಿ. ಇವಾಗ ವಾಲಿಬಾಲ್ ನೋಡಿ, ಎಷ್ಟು ಒಂದು ಹೆಣ್ಣು ಮಗು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದು. ಒಬ್ಬ PH ಸಾರು ವೆಂಕಟೇಶ್ ಸರ್ ಅವರು PH ಕೊಡೋದವ್ರು ಎಷ್ಟು ರೀತಿಯಲ್ಲಿ ಕೂಡ ನಾವು ಮುಂದಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಉದಾಹರಣೆ ಅವರು. ಅದಕ್ಕೋಸ್ಕರ ಮಕ್ಕಳ ವಿದ್ಯಾರ್ಥಿಗಳೇ, ನೀವು ಸಾಧನೆ ಮಾಡಿ ತೋರಿಸ್ಬೇಕು. ಬರೀ ಮಾತುಗಳಲ್ಲ. ಈ ಕಾಲದಲ್ಲಿ ಹೆಚ್ಚಾಗಿ ಮಾತಾಡ್ತಾರೆ, ಏನು ಕೆಲಸ ಮಾಡಲ್ಲ. ಜಾಸ್ತಿ ಮಾತಾಡಿ ಕಡಿಮೆ ಕೆಲಸ ಮಾಡೋದಕ್ಕಿಂತ ಕಡಿಮೆ ಮಾತಾಡಿ ಹೆಚ್ಚು ಕೆಲಸ ಮಾಡಿದ್ರೆ ಅದು ನಿಜವಾದ ಮಾನವ ಗುಣ. ಕಡಿಮೆ ಮಾತಾಡಿ ಜಾಸ್ತಿ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಎಲ್ಲ ನಮ್ಮ ಶಿಕ್ಷಕ ಸನ್ಮಿತರು, PE ಶಿಕ್ಷಕರು, ಎಲ್ಲ ಶಿಕ್ಷಕರು, ನಮ್ಮ PE ಟೀಚರ್ಸ್ಗೆ ಎಲ್ಲರಿಗಿಂತ ನಾವು ಎಲ್ಲ ನಮ್ಮ ಶಿಕ್ಷಣ ಇಲಾಖೆ ಪರವಾಗಿ, ಇಲ್ಲಿ ದಾನಿಗಳ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಬಹಳ ಶ್ರಮ ಪಡ್ತಾ ಇದ್ರು ಅವರು. ಆ ರೀತಿ ಕ್ರೀಡೆಗಳಲ್ಲಿ ನೀವೆಲ್ಲ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡ್ತೀನಿ ಅಂತ ಹೇಳ್ತಾ, ತಾವೆಲ್ಲರೂ ಇಲ್ಲಿ ಬಂದು
ಬಹಳ ಸಿಂಪಲ್, ಬಹಳ ಎಷ್ಟು ಮಾದರಿ ಕಾರ್ಯಕ್ರಮ ಇದು. ಮಾದರಿ ರಘುವನ್ನು ನೋಡಿ ನಾವು ಕಲಿಬೇಕಾಗಿದೆ ಅಂತ ಮಾದರಿ ಕಾರ್ಯಕ್ರಮ ಮಾಡಿಕೊಂಡಿದ್ದೀರಿ. ಮಕ್ಕಳಿಗೆ ಒಳ್ಳೆಯದಾಗಲಿ, ಮಕ್ಕಳೆಲ್ಲ ಭಾಗವಹಿಸಿ ನೀವೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕ್ರೀಡಾಪಟುಗಳಾಗಲಿ ಅಂತ ಕೋರ್ತಾ ಇಷ್ಟು ಹೇಳಲು ಅವಕಾಶ ಕೊಟ್ಟಂತಹ ವೇದಿಕೆಗೆ ಮತ್ತು ಇಲ್ಲಿರುವ ಎಲ್ಲ ನಮ್ಮ ಸನ್ಮಿತ ಶಿಕ್ಷಕ ಮಿತ್ರರಿಗೆ, ನಮ್ಮ ಶಿಕ್ಷಣ ಇಲಾಖೆ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪತ್ರಕರ್ತರಿಗೆ ಒಂದಿಷ್ಟ ನಾನು ಮುಕ್ತಾಯ ಮಾಡ್ತಾ ಜೈ ಹಿಂದ್, ಜೈ ಕರ್ನಾಟಕ.